ವೀಕ್ಷಕರೇ ನಮಸ್ಕಾರ. ಬೆಂಗಳೂರಿನಲ್ಲಿರೋ ರಾಜ್ಯ ಸರ್ಕಾರದ ಈ ದೊಡ್ಡ ಕಟ್ಟಡದ ಹೆಸರು ವಿಧಾನಸೌಧ. ಇಷ್ಟೊಂದು ದೊಡ್ಡ ಕಟ್ಟಡ ನಿರ್ಮಾಣಕ್ಕೆ ತಗುಲಿದ ಹಣವೆಷ್ಟು ಗೊತ್ತಾ? ಈ ಕಟ್ಟಡ ನಿರ್ಮಾಣದ ಸಮಯದಲ್ಲಿ ಆಗಾಗ ಈ ಕಟ್ಟಡದ ಬಳಿ ಮಾರು ವೇಷದಲ್ಲಿ ಬರ್ತಾ ಇದ್ದಂತ ವ್ಯಕ್ತಿಯಾದ್ರೂ ಯಾರು? ವಿಧಾನಸೌಧ ಕಟ್ಟಿಸಿದ ಕೆಂಗಲ್ ಹನುಮಂತಯ್ಯನವರು ಒಂದು ದಿನವೂ ಮುಖ್ಯಮಂತ್ರಿಯಾಗದೆ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾದ್ರೂ ಯಾಕೆ? ಕರ್ನಾಟಕದ ಖ್ಯಾತ ಇಂಜಿನಿಯರ್ ಆಗಿದ್ದ ವಿಶ್ವೇಶ್ವರಯ್ಯನವರು ವಿಧಾನಸೌಧ ಕಟ್ಟೋಕು ಮುಂಚೆ ಏನಂತ ಹೇಳಿದ್ರು? ಈ ರೀತಿಯಾಗಿ ವಿಧಾನಸೌಧ ಬಗೆಗಿನ ಅನೇಕ ರಹಸ್ಯಮಯ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರಿಯ ವೀಕ್ಷಕರೇ, ವಿಧಾನಸೌಧ ಕಟ್ಟಿಸಿದ್ದು ಕೆಂಗಲ್ ಹನುಮಂತಯ್ಯನವರು ಅಂತ ಎಲ್ರಿಗೂ ಗೊತ್ತು. ಆದ್ರೆ ಆ ಸಮಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದವರು ಕೆ.ಸಿ. ರೆಡ್ಡಿ. ಆ ಸಮಯದಲ್ಲಿ ಕೆಂಗಲ್ ಹನುಮಂತಯ್ಯನವರು ಸಚಿವರಾಗಿದ್ದುಕೊಂಡು ಮಧ್ಯ ಕರ್ನಾಟಕ ಭಾಗದಲ್ಲಿ ಒಂದು ಆಡಳಿತ ಕಚೇರಿ ಇರಬೇಕೆಂದು ಚಿಂತನೆ ಮಾಡ್ತಾರೆ. ಆಗ ಮುಖ್ಯಮಂತ್ರಿಯಾಗಿದ್ದ ಕೆ.ಸಿ. ರೆಡ್ಡಿರವರು ಬ್ರಿಟಿಷ್ ಮಾದರಿಯಲ್ಲಿ ಒಂದು ಕಟ್ಟಡ ಕಟ್ಟಬೇಕೆಂದು ಒಂದು ವಿನ್ಯಾಸವನ್ನು ರಚಿಸಿಕೊಳ್ತಾರೆ. ಆಗ ಸಚಿವರಾಗಿದ್ದಂತ ಕೆಂಗಲ್ ಹನುಮಂತಯ್ಯನವರು ಇದಕ್ಕೆ ತೀವ್ರವಾದ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಬೆಂಗಳೂರನ್ನ ಸುತ್ತಿದಂತ ಒಬ್ಬ ಗಣ್ಯ ವ್ಯಕ್ತಿ ಹೇಳಿದ್ರಂತೆ, ಇಲ್ಲಿರೋ ಕಟ್ಟಡಗಳೆಲ್ಲ ಬ್ರಿಟಿಷ್ ಮಾದರಿಯಲ್ಲೇ ಇವೆ, ನಿಮ್ಮಲ್ಲಿರುವ ಕಟ್ಟಡಗಳು ಯಾವುದೂ ಭಾರತೀಯ ಶೈಲಿಯಲ್ಲಿ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರಂತೆ. ಅಂದು ಅವಮಾನಗೊಂಡಂತ ಕೆಂಗಲ್ ಹನುಮಂತಯ್ಯನವರು ನಮ್ಮ ಭಾರತೀಯ ಶೈಲಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಆಗ ವಿಧಾನಸೌಧ ನಿರ್ಮಾಣಕ್ಕೆ 33 ಲಕ್ಷ ಹಣ ಬೇಕಾಗಿರುತ್ತಂತೆ. ಆಗಿನ್ನೂ ಸ್ವಾತಂತ್ರ್ಯ ದೊರಕಿ ಕೆಲವೇ ವರ್ಷಗಳಾಗಿದ್ರಿಂದ ವಿಧಾನಸೌಧ ನಿರ್ಮಾಣಕ್ಕೆ ಅಷ್ಟೊಂದು ಹಣ ಇಲ್ಲದೆ ಇರೋದ್ರಿಂದ ಈ ಯೋಜನೆ ಸಮಂಜಸವಲ್ಲವೆಂದು ಕೈ ಬಿಡಲಾಗುತ್ತೆ. ಇದರಿಂದಾಗಿ ನಿರಾಸೆಗೊಂಡಿದ್ದಂಥ ಕೆಂಗಲ್ ಹನುಮಂತಯ್ಯನವರು 1952ರಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಮುಖ್ಯಮಂತ್ರಿಯಾಗಿ ವಿಧಾನಸೌಧ ನಿರ್ಮಿಸಬೇಕೆಂದು ಪಣವನ್ನ ತೊಡ್ತಾರೆ. ಆಗ ಕೆಂಗಲ್ ಹನುಮಂತಯ್ಯನವರ ನೇತೃತ್ವದಲ್ಲಿ ನಡೆದಂಥ ಸಂಪುಟ ಸಭೆಯಲ್ಲಿ ವಿಧಾನಸೌಧ ನಿರ್ಮಾಣದ ಬಗ್ಗೆ ಧ್ವನಿ ಎತ್ತಿ ಅನುಮತಿಯನ್ನ ಪಡೆದುಕೊಳ್ತಾರೆ. ಹೀಗೆ ಕೆಂಗಲ್ ಹನುಮಂತಯ್ಯನವರು ಭಾರತೀಯ ಶೈಲಿಯಲ್ಲಿ ವಿಧಾನಸೌಧ ನಿರ್ಮಿಸಲು ಹೊರಟಂತ ಮೊದಲ ವ್ಯಕ್ತಿ. ನಂತರ ವಿಧಾನಸೌಧ ನಿರ್ಮಾಣದ ವೆಚ್ಚ 33 ಲಕ್ಷದಿಂದ 53 ಲಕ್ಷಕ್ಕೆ ಆ ಸಮಯಕ್ಕೆ ಹೆಚ್ಚಾಗಿರುತ್ತೆ. ಹೀಗೆ 60 ಎಕರೆ ಪ್ರದೇಶದಲ್ಲಿ ಅಗಾಧವಾದ ಕಟ್ಟಡ ನಿರ್ಮಾಣದ ಕೆಲಸವನ್ನ ಶುರು ಮಾಡ್ತಾರೆ. ಇದು ಕೇವಲ ಕಟ್ಟಡವಾಗಿರಲಿಲ್ಲ. ಇಲ್ಲಿ ದೇಶೀಯ ಶೈಲಿಯ ಭವ್ಯವಾದ ಕಟ್ಟಡಗಳು, ಅಗಾಲವಾದ ಮೆಟ್ಟಿಲುಗಳು, ವಿಶಾಲವಾದ ಮುಖ್ಯ ದ್ವಾರ ಹಾಗೆ ಅನೇಕ ಶಿಲ್ಪ ಕಾವ್ಯಗಳಿಂದ ನಿರ್ಮಾಣ ಮಾಡಲಾಗ್ತಾ ಇತ್ತು. ಅದಕ್ಕೂ ಮುನ್ನ ಕೆಂಗಲ್ ಹನುಮಂತಯ್ಯನವರು ಆಗಿನ ಇಂಜಿನಿಯರ್ ಆಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ವಿಧಾನಸೌಧ ನಿರ್ಮಾಣದ ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ಅಲ್ಲಿನ ಕಲ್ಲು ಮಣ್ಣನ್ನ ನೋಡಿ ಪರೀಕ್ಷಿಸಿದ ವಿಶ್ವೇಶ್ವರಯ್ಯನವರು ಈ ಬೃಹತ್ ಸೌಧ 100 ವರ್ಷ ಗಟ್ಟಿಯಾಗಿ ನಿಲ್ಲುತ್ತೆ ಅಂತ ಹೇಳಿದ್ರಂತೆ. ಅಷ್ಟೇ ಅಲ್ಲ, ವಿಧಾನಸೌಧ ನಿರ್ಮಾಣದ ಮುಖ್ಯ ಇಂಜಿನಿಯರ್ ಆಗಿದ್ದ ವಿ.ಆರ್. ಮಾಣಿಕ್ಯಂ ರವರಿಗೆ ವಿಧಾನಸೌಧ ನಿರ್ಮಾಣದಲ್ಲಿ ಯಾವುದೇ ಲೋಪ ನಡೆಯಬಾರದೆಂದು 1 ಲೋಟ ಹಾಲನ್ನ ಕೊಟ್ಟು ಭಾಷೆಯನ್ನ ತೆಗೆದುಕೊಂಡಿದ್ರಂತೆ ಕೆಂಗಲ್ ಹನುಮಂತಯ್ಯನವರು. ವಿಧಾನಸೌಧ ನಿರ್ಮಿಸುವ ಸಮಯದಲ್ಲಿ ಮುಖ್ಯ ಸಮಸ್ಯೆ ಉಂಟಾಗಿದ್ದು ಕೂಲಿ ಕಾರ್ಮಿಕರದ್ದು. ಈ ಸಮಸ್ಯೆ ಪರಿಹಾರಕ್ಕಾಗಿ 5,000 ಕೈದಿಗಳನ್ನ ಕರೆತಂದು ವಿಧಾನಸೌಧದ ಕಾಮಗಾರಿಯಲ್ಲಿ ಬಳಸಿಕೊಳ್ತಾರೆ. ಹೀಗೆ ಪ್ರತಿದಿನ 6,300 ಕೈದಿಗಳು ವಿಧಾನಸೌಧ ನಿರ್ಮಾಣ ಕಾರ್ಯದಲ್ಲಿ ಪಾಲ್ಗೊಂಡಿರ್ತಾರೆ. ಇಷ್ಟೇ ಅಲ್ಲ, ಮಹಿಳಾ ಕೈದಿಗಳು ಕೂಡ ಇದರಲ್ಲಿ ಇದ್ರು. ಇವರಿಗೆ ಆಗಿನ ಕಾಲದಲ್ಲಿ ದಿನಕ್ಕೆ 1 ರೂಪಾಯಿಯಂತೆ ಆದಾಯವನ್ನು ನೀಡಲಾಗ್ತಾ ಇತ್ತು. ಹೀಗೆ ವಿಧಾನಸೌಧ ನಿರ್ಮಿಸಿದ 5,000 ಕೈದಿಗಳನ್ನ ಸನ್ನಡತೆಯ ಆಧಾರದ ಮೇಲೆ, ಅಂದ್ರೆ ಒಳ್ಳೆತನದ ಆಧಾರದ ಮೇಲೆ ಬಿಡುಗಡೆಯನ್ನ ಮಾಡಲಾಗುತ್ತೆ. ಹೀಗೆ ವಿಧಾನಸೌಧದಲ್ಲಿ 4 ದ್ವಾರಗಳಿದ್ದು ದ್ರಾವಿಡ ಶೈಲಿಯಲ್ಲಿವೆ. ಇದು 700 ಅಡಿ ಅಗಲವಿದ್ದು 350 ಅಡಿ ಉದ್ದವಿದೆ. ವಿಧಾನಸೌಧವನ್ನ ಒಂದು ಸುತ್ತು ಬಂದ್ರೆ 7 ಕಿಲೋಮೀಟರ್ನಷ್ಟು ನಡೆದಂತಾಗುತ್ತೆ. ಅಷ್ಟೇ ಅಲ್ಲ, ವಿಧಾನಸೌಧವನ್ನ ಗುಡುಗು ಸಿಡಿಲಿನಿಂದ ರಕ್ಷಿಸಲು ಕಾಪರ್ ಗ್ರೌಂಡ್ ಅನ್ನ ಕೂಡ ನಿರ್ಮಿಸಲಾಗಿದೆಯಂತೆ. ಮತ್ತೊಂದು ವಿಷಯ ಅಂದ್ರೆ, ವಿಧಾನಸೌಧ ನಿರ್ಮಿಸುವ ಸಮಯದಲ್ಲಿ ಕೆಂಗಲ್ ಹನುಮಂತಯ್ಯನವರು ಪ್ರತಿದಿನ 4 ಗಂಟೆಗಳಷ್ಟು ಕಾಲ ವಿಧಾನಸೌಧ ನಿರ್ಮಿಸುವ ಸ್ಥಳದಲ್ಲೇ ಇರ್ತಿದ್ರಂತೆ. ಕೆಂಗಲ್ ಹನುಮಂತಯ್ಯನವರು ಕಟ್ಟಡ ನಿರ್ಮಾಣದ ಕೆಲಸ ಹೇಗೆ ನಡೀತಿದೆ ಎಂದು ತಿಳಿದುಕೊಳ್ಳಿಕ್ಕೆ ಕೆಲವೊಮ್ಮೆ ಮಾರುವೇಷದಲ್ಲಿ ಕೂಡ ಈ ಸ್ಥಳಕ್ಕೆ ಬರ್ತಾ ಇದ್ರಂತೆ. ತಾನು ಮುಖ್ಯಮಂತ್ರಿಯಾಗಿದ್ದು ವಿದೇಶದಿಂದ ಬರುವಂತ ಇಂಜಿನಿಯರ್ಗಳನ್ನ ಈ ಸ್ಥಳಕ್ಕೆ ಕರೆತಂದು ತಮ್ಮ ಮಾರ್ಗದರ್ಶನವನ್ನ ಕೂಡ ತೆಗೆದುಕೊಳ್ತಾ ಇದ್ರಂತೆ. ಹೀಗೆ ಒಮ್ಮೆ 1955ರಲ್ಲಿ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಾಮಗಾರಿಯ ಬಳಿ ಹೋದಾಗ ಅಲ್ಲಿದ್ದ ಕೆಲಸಗಾರನೊಬ್ಬ ಇವರ ಮೇಲೆ ಕಲ್ಲಿನಿಂದ ಎಸೆದು ಕಬ್ಬಿಣದ ಸಲಕೆಯಿಂದ ಹೊಡೆಯಲಿಕ್ಕೆ ಬರ್ತಾನಂತೆ. ಆಗ ಅಲ್ಲಿದ್ದವರು ಆತನನ್ನ ತಡೆದು ನಿಲ್ಲಿಸ್ತಾರೆ.
ಈ ರೀತಿಯಾಗಿ ವಿಧಾನಸೌಧ ನಿರ್ಮಾಣದ ಹಂತವು 1952ರಲ್ಲಿ ಪ್ರಾರಂಭವಾಗಿ ಸತತ 4 ವರ್ಷಗಳ ನಂತರ ಅಂದರೆ 1956ರಲ್ಲಿ ಪೂರ್ಣವಾಗುತ್ತೆ. 50 ಲಕ್ಷ ರೂಪಾಯಿಯಲ್ಲಿ ಪ್ರಾರಂಭವಾದಂಥ ಈ ಒಂದು ಯೋಜನೆಯು 1.99 ಕೋಟಿಯಷ್ಟು ಹಣದ ಬಳಕೆಯಾಗುತ್ತೆ. ವಿಧಾನಸೌಧ ನಿರ್ಮಾಣದ ವೆಚ್ಚ ಹೆಚ್ಚಾಗಿದ್ದರಿಂದ ವಿರೋಧ ಪಕ್ಷದವರು ಆಗಿನ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರನ್ನ ಟೀಕೆ ಮಾಡಲಿಕ್ಕೆ ಆರಂಭಿಸ್ತಾರೆ. ಇದರಿಂದ ಬೇಸರಗೊಂಡಂತ ಕೆಂಗಲ್ ಹನುಮಂತಯ್ಯನವರು ತನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುತ್ತಾರೆ. ರಾಜೀನಾಮೆ ನೀಡಿದ 2 ತಿಂಗಳಿನ ನಂತರ ಅಂದರೆ 1956 ಅಕ್ಟೋಬರ್ನಲ್ಲಿ ವಿಜಯದಶಮಿಯ ದಿನದಂದು ಮುಖ್ಯಮಂತ್ರಿ ಮಂಜಪ್ಪನವರು ಸರಳ ಹೋಮವನ್ನು ನಡೆಸುವ ಮೂಲಕ ಈ ಭವ್ಯ ಕಟ್ಟಡವನ್ನ ಉದ್ಘಾಟನೆ ಮಾಡ್ತಾರೆ. ವೀಕ್ಷಕರೇ, ಇದಿಷ್ಟು ವಿಧಾನಸೌಧ ಬಗೆಗಿನ ಒಂದಿಷ್ಟು ರಹಸ್ಯಮಯ ವಿಷಯವಾಗಿತ್ತು. ಈ ವಿಡಿಯೋ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ.